ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಅರ್ಪಿಸುವನಾಗಿದ್ದೇನೆ. ಆಸರೆ ಟಿವಿಯ ಮುಖಾಂತರ ಶುಭವಾರ್ತೆಯ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತೇನೆ. ಈ ದಿವಸ ಮತ್ತೆ ನಮ್ಮ ಜೀವನದಲ್ಲಿ ದೈವಿಕವಾದ ವಚನಗಳಿಂದ ನಾವು ಪ್ರಬೋಧಿಸಲ್ಪಡುವಂತೆ ದೇವರ ಈ ಒಂದು ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ನಾವು ತಂದುಕೊಳ್ಳೋಣ. ದೇವರ ಆಶೀರ್ವಾದಗಳು, ದೈವಿಕವಾದ ಸಮಾಧಾನವು, ದೇವರ ಸಾನ್ನಿಧ್ಯವು ನಾವು ಅನುಭವಿಸಬೇಕಾದರೆ ದೇವರ ಮಾತುಗಳನ್ನು, ದೇವರ ನುಡಿಗಳನ್ನು ನಾವು ಆಲಿಸುವಾಗ ಮಾತ್ರ ಅದು ನಮ್ಮ ಜೀವನದಲ್ಲಿ ಕೇಳಿ ಬರುತ್ತದೆ, ಕಂಡು ಬರುತ್ತದೆ. ಆದ್ದರಿಂದ ನಾವು ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಶುಭವನ್ನು ಹೊಂದುವಂತೆ ದೇವರ ವಚನದ ಕಡೆಗೆ, ದೇವರ ನುಡಿಗಳ ಕಡೆಗೆ, ದೇವರ ಮಾತುಗಳ ಕಡೆಗೆ ನಮ್ಮ ಗಮನವನ್ನು ಕೊಡಬೇಕಾದದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ದಿವಸ ಅದಕ್ಕಾಗಿ ಒಂದು ದೇವರ ವಚನವನ್ನು ನಾನು ನಿಮ್ಮೆಲ್ಲರ ಮುಂದೆ ಓದಿ ಹೇಳಿಕೊಂಡು ಅದರ ವಿವರಣೆಯನ್ನು ನಿಮಗೆ ಕೊಡಲು ಕರ್ತನಲ್ಲಿ ಬಯಸುತ್ತೇನೆ. ಭಕ್ತನಾಗಿರುವಂತಹ ದೇವರ ದಾಸನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 11ನೇ ವಚನದಲ್ಲಿ ಹೀಗೆ ಹೇಳುತ್ತಾ ಇದ್ದಾನೆ: ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ನಮ್ಮೆಲ್ಲರ ಜೀವನದಲ್ಲಿ ಜಾಗ್ರತೆ ಬಹಳ ಪ್ರಾಮುಖ್ಯವಾದದ್ದು. ದೇವರ ಸನ್ನಿಧಿಯಲ್ಲಿ ಬದುಕುವ, ದೇವರ ಸಾನ್ನಿಧ್ಯವನ್ನು ಬಯಸುವ, ದೇವರ ಕಡೆಗೆ ಶ್ರದ್ಧಾಳುಗಳಾಗಿ, ಗಮನಾರ್ಹವುಳ್ಳವರಾಗಿ, ಆತನ ಧ್ಯಾನದಲ್ಲಿ ತೊಡಗಿಸಿಕೊಂಡಿರುವ, ಜಾಗೃತೆಯಿಂದ ಜೀವಿಸುವ ತನ್ನ ಭಕ್ತರನ್ನು ಅದರಿಂದ ತಪ್ಪಿಸುವುದಕ್ಕಾಗಿ, ಅಲ್ಲಿಂದ ಅವರ ಧ್ಯಾನದಿಂದ, ಆ ಜಾಗೃತೆಯಿಂದ ಅವರನ್ನು ಜರುಗಿಸಿ ಬಿಡುವುದಕ್ಕಾಗಿ ದುಷ್ಟ ಸೈತಾನನು ಅನೇಕ ಕುತಂತ್ರಗಳನ್ನು ಮಾಡುವನಾಗಿದ್ದಾನೆ. ಆದದರಿಂದ ಜಾಗ್ರತೆ ಬೇಕಾದ ಸ್ಥಾನದಲ್ಲಿ ನಾವು ಅಲಕ್ಷ್ಯರಾಗಬಾರದು. ನಮ್ಮ ಅಲಕ್ಷ್ಯತೆ, ನಮ್ಮ ಆಲಸ್ಯತನ ನಮ್ಮನ್ನು ನಾಶನಕ್ಕೆ ಕೊಂಡೋಗುತ್ತದೆ. ಆದಾಮ ಅವ್ವರು ಜಾಗ್ರತೆಯಿಂದ ಇದ್ದಿದ್ದರೆ, ಅವರು ಎಚ್ಚರದಿಂದಿದ್ದರೆ, ದೇವರು ಹೇಳಿದ ನುಡಿಯನ್ನು ವಿಧೇಯತೆಯಿಂದ ಅನುಸರಿಸುವರಾಗಿದ್ದರೆ ದೇವರ ಸಾನ್ನಿಧ್ಯ ಅವರಿಂದ ದೂರವಾಗುತ್ತಿರಲಿಲ್ಲ. ಅವರು ತಮ್ಮ ಜಾಗ್ರತೆಯಲ್ಲಿ ಜೀವಿಸದೆ, ಎಚ್ಚರಿಕೆಯಲ್ಲಿ ಬದುಕದೆ ಹೋದದ್ದರಿಂದ ದುಷ್ಟ ಸೈತಾನನ ಮಾತು ಅವರಿಗೆ ಶ್ರೇಷ್ಠವಾಗಿ ಕಾಣಿಸಿತು. ದೇವರು ಹೇಳಿದನು, ತೋಟದಲ್ಲಿರತಕ್ಕಂತಹ ಎಲ್ಲ ಮರಗಳ ಹಣ್ಣನ್ನು ಯಥೇಚ್ಛವಾಗಿ ನೀವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರತಕ್ಕಂತಹ ಆ ವೃಕ್ಷದ ಹಣ್ಣನ್ನು ನೀವು ತಿನ್ನಬಾರದು ಎಂದು ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ಮುನ್ಸೂಚನೆಯಾಗಿ, ಎಚ್ಚರಿಕೆಯಾಗಿ ದೇವರು ಹೇಳಿ ಹೋದ ಮಾತಿನ ವಿಷಯದಲ್ಲಿ ಅವರು ಎಚ್ಚರವಿಲ್ಲದೆ ಹೋದರು. ಆಗ ತಂಗಾಳಿಯ ಹೊತ್ತಿನಲ್ಲಿ, ಸಾಯಂಕಾಲ ವೇಳೆಗಳಲ್ಲಿ, ಅಥವಾ ಆ ಸೈತಾನನು ಬಹಳ ಕುಯುಕ್ತಿಯುಳ್ಳವನಾಗಿ ಅವರ ಜಾಗ್ರತೆ, ದೇವರ ಕಡೆಗಿರತಕ್ಕಂತಹ ಅವರ ಎಚ್ಚರ ಆ ನಷ್ಟಪಡಿಸುವುದಕ್ಕಾಗಿ ಸಮಯವನ್ನು ನೋಡಿ ಹೊಂಚು ಹಾಕಿಕೊಂಡು ಕುಯುಕ್ತಿಯಿಂದ ಸೈತಾನನು ಇವರ ಬಳಿಗೆ ಬಂದು ಅವರ ದೇವರ ಮೇಲಿನ ಎಚ್ಚರದಿಂದ ಅವರನ್ನ ಡೈವರ್ಟ್ ಮಾಡಿ, ಅವರನ್ನ ದಾರಿ ತಪ್ಪಿಸಿ ಪಾಪಕ್ಕೆ ಪ್ರೇರಣೆ ಪಡಿಸಿದನೆಂಬುದಾಗಿ ನೋಡುತ್ತೇವೆ. ಹೌದು, ಇವತ್ತು ನೀವು ತಿಳಿದುಕೊಳ್ಳಬೇಕು, ಸೈತಾನನು ಮೊಟ್ಟ ಮೊದಲನೇ ಅಡ್ವರ್ಟೈಸ್ಮೆಂಟ್ ತೋರಿಸಿ ಆದಾಮ ಹವ್ವಳನ್ನು ತಪ್ಪಿನ ದಾರಿಗೆ ನಡೆಸಿಕೊಂಡರು. ನಮಗೆ ಗೊತ್ತು, ನಾವೆಲ್ಲ ಮೊಬೈಲ್ಗಳನ್ನು ಬಯಸುತ್ತೇವೆ, ಫೇಸ್ಬುಕ್ಗಳನ್ನ ನೋಡುತ್ತೇವೆ, ಯೂಟ್ಯೂಬ್ಗಳನ್ನ ನಾವು ನೋಡುತ್ತೇವೆ. ಆ ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದ ಹಾಗೆಯೇ ಮಧ್ಯದಲ್ಲಿ ಏನಾಗುತ್ತೆ, ಅಡ್ವರ್ಟೈಸ್ಮೆಂಟ್ಗಳು ಬರುವುದನ್ನು ನೋಡುತ್ತೇವೆ, ಜಾಹೀರಾತುಗಳು ಬರುವುದನ್ನು ನಾವು ನೋಡುತ್ತೇವೆ.
ಇಮ್ಮಿಡಿಯೇಟ್ಲಿ ನಮ್ಮ ಧ್ಯಾನ ನಾವು ನೋಡ್ತಾ ಇದ್ದಂತಹ ಮಾಡುತ್ತಾ ಇದ್ದಂಥ ವಿಷಯದ ಕಡೆಯಿಂದ ಈ ಒಂದು ಜಾಹೀರಾತಿನ ಕಡೆಗೆ ನಮ್ಮ ಗಮನವು ಏನಾಗುತ್ತದೆ, ಡೈವರ್ಷನ್ ಆಗುತ್ತದೆ. ಅದೇ ಪ್ರಕಾರ ಸೈತಾನನು ನೀನು ಪವಿತ್ರವಾದ ಕಾರ್ಯಗಳನ್ನ ತೊಡಗಿಸಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ, ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಇರುವಂಥ ಸಂದರ್ಭಗಳಲ್ಲಿ, ಪರಿಶುದ್ಧ ಜೀವಿತವನ್ನು ನಡೆಸುತ್ತಾ ಇರುವಂತಹ ಸಮಯಗಳಲ್ಲಿ, ಒಳ್ಳೆತನದಿಂದ ಬದುಕುತ್ತಿರುವಂಥ ವೇಳೆಗಳಲ್ಲಿ ನಿನಗೆ ನಿನ್ನ ಮುಂದೆ ಅನೇಕ ವಿಧವಾದ ಒಂದು ಜಾಹೀರಾತಿನೋಪಾದಿಯಲ್ಲಿ ಅನೇಕ ವಿಷಯಗಳು ನಿನ್ನ ಮುಂದೆ ತಂದುಕೊಳ್ಳುವಾಗ ನೀನು ಅದರ ಕಡೆಗೆ ಗಮನ ಕೊಟ್ಟು ನೀನು ಆಲಸ್ಯತನವುಳ್ಳವನಾಗಿ ಜಾಗೃತೆ ಇಲ್ಲದಂತೆ ಜೀವಿಸಿದರೆ ನಿನ್ನ ಧ್ಯಾನವು ಮತ್ತೆ ಅದರ ಕಡೆಗೆ ಹೋಗುತ್ತದೆ. ಯಾವಾಗ ನಿನ್ನ ಮುಂದೆ ಕೆಲವು ಕಾರ್ಯಗಳು, ಬೇಡದೇ ಇರುವಂಥ ಸಂಗತಿಗಳು ಜಾಹೀರಾತಿನೋಪಾದಿಯಲ್ಲಿ ಮುಂದೆ ಬರುತ್ತದೆಯೋ ಅದನ್ನು ಸ್ಕಿಪ್ ಮಾಡಲಿಕ್ಕೆ, ಅದನ್ನು ತೆಗೆದು ಹಾಕಲಿಕ್ಕೆ, ಅದನ್ನು ನೀನು ನೋಡದೆ ಅದನ್ನು ನೀನು ತಪ್ಪಿಸಿಕೊಳ್ಳೋದಕ್ಕೆ ಜಾಗೃತೆಯುಳ್ಳವನಾದರೆ ನೀನು ಪಾಪದಿಂದ ತಪ್ಪಿಸಿಕೊಳ್ಳಬಹುದು, ನಾಶನದ ಮಾರ್ಗದಿಂದ ನಿನ್ನನ್ನು ನೀನು ತಪ್ಪಿಸಿಕೊಳ್ಳಬಹುದು. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಕರ್ತನ ಕಾರ್ಯಗಳನ್ನ ಮಾಡುವವರಿಗೆ, ಕರ್ತನ ಸೇವೆಯನ್ನು ಮಾಡುವವರಿಗೆ, ಕ್ರಿಸ್ತೀಯ ಜೀವಿತವನ್ನು ನಡೆಸುವವರಿಗೆ, ಪರಿಶುದ್ಧವಾದ ಜೀವನವನ್ನು ನಡೆಸುವವರಿಗೆ ಪೌಲನು ಎಚ್ಚರಿಕೆಯ ಮಾತನ್ನು ಹೇಳುತ್ತಾ ಇದ್ದಾನೆ. ಜಾಗೃತೆ ಬೇಕಾದ ಸ್ಥಳದಲ್ಲಿ ಆಲಸ್ಯವಾಗಿರಬಾರದು. ಇವತ್ತು ಅನೇಕ ಸೇವಕರುಗಳು ಅನೇಕ ಸೇವೆಯ ಜೀವಿತದಿಂದ ನಾಶವಾಗಲಿಕ್ಕೆ, ಅವರು ಬಿದ್ದು ಹೋಗಲಿಕ್ಕೆ ಕಾರಣವೇನು? ಅವರಿಗೆ ಎಚ್ಚರವಾಗಿರಬೇಕಾದ ಸ್ಥಳದಲ್ಲಿ ಎಚ್ಚರದಿಂದಿರಲಿಕ್ಕೆ ಸಾಧ್ಯವಾಗದೆ ಹೋಗಿರುವುದರಿಂದ, ಜಾಗೃತೆಯಿಂದಿರಬೇಕಾದ ವಿಷಯಗಳಲ್ಲಿ ಕೇರ್ಲೆಸ್ ಆಗಿ, ಯಾವುದೇ ವಿಧವಾದ ಎಚ್ಚರಿಕೆ ಇಲ್ಲದೆ, ಬಹಳ ಸರಳವಾದ ಸಾಧಾರಣವಾದ ರೀತಿಯ ಜೀವನವನ್ನು ಚಿಂತಿಸಿ ಅವರು ಲಕ್ಷ್ಯವಿಟ್ಟು ಜೀವಿಸದ ಕಾರಣ ತಮ್ಮ ಸೇವೆಯಿಂದ ನಾಶವಾಗಿ ಹೋಗಿದ್ದಾರೆ. ಒಂದು ಸಮಯದಲ್ಲಿ, ಒಂದು ಕಾಲಘಟ್ಟದಲ್ಲಿ ಉತ್ತಮವಾಗಿ ಶೋಭಿಸಿ ದೇವರಿಗೋಸ್ಕರ ಪ್ರಜ್ವಲಿಸಿದಂತಹ ವ್ಯಕ್ತಿ ಜೀವಿತಗಳು, ಭಕ್ತಾದಿಗಳು, ದೇವರ ಕಾರ್ಯವನ್ನು ಮಾಡುತ್ತಾ ಇದ್ದಂತಹ ವ್ಯಕ್ತಿಗಳು, ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳು ಜಾಗೃತೆ ಇಲ್ಲದೆ ಹೋದದರಿಂದ, ಜೀವನದಲ್ಲಿ ಆಲಸ್ಯತೆಗಳು ಬಂದದರಿಂದ, ಸ್ವಲ್ಪ ಮಿಸ್ಟೇಕ್ ಮಾಡಿರುವುದರಿಂದ ಪಾಪ ಜೀವಿತಕ್ಕೆ ಬಿದ್ದು ಹೋದರು. ನಮಗೆ ಗೊತ್ತು, ಸಂಸೋನನು ಬಹಳ ಎಚ್ಚರದಿಂದ ಜೀವಿಸಬೇಕಾದವನಾಗಿದ್ದನು. ಅವನು ಪ್ರತಿಷ್ಠಿತ ಜೀವಿತವನ್ನು ನಡೆಸಬೇಕಾದವನಾಗಿದ್ದನು. ಅವನು ಇಂತಿದ್ದದನ್ನು ತಿನ್ನಬೇಕು, ಇಂತಿದ್ದದನ್ನು ತಿನ್ನಬಾರದು. ಅವನು ಹೀಗೆ ಪಾತಿವೃತ್ಯವುಳ್ಳವನಾಗಿ ಪ್ರತಿಷ್ಠಿತನಾಗಿ ಆತನು ಹೀಗೆ ಜೀವಿಸಬೇಕು ಎಂಬುದಾಗಿರುವ ಎಲ್ಲ ವಿಷಯವನ್ನು ಅವನಿಗೆ ತಿಳಿಯಪಡಿಸಿದಾಗಿತ್ತು. ಒಬ್ಬ ಪ್ರತಿಷ್ಠಿತನು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದು ಈ ಯಾಜಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ನಾಜೀರ್ ವೃತ್ತವನ್ನು ಆಚರಿಸುವವನು ಅವನು ಬಹಳ ಪವಿತ್ರವಾಗಿರಬೇಕು. ಅವನಿಗೆ ಎಲ್ಲದರ ರುಚಿ ನೋಡಲಿಕ್ಕೆ ಸಾಧ್ಯವಿಲ್ಲ, ಎಲ್ಲವನ್ನ ತಿನ್ನಲಿಕ್ಕೂ ಕುಡಿಯಲಿಕ್ಕೂ ಅವನಿಗೆ ಅವಕಾಶವಿಲ್ಲ. ಅವನು ಇಂತಿದ್ದದನ್ನೇ ಮಾಡಬೇಕು, ಹೀಗೆಯೇ ಬದುಕಬೇಕೆಂದು ಧರ್ಮಶಾಸ್ತ್ರದಲ್ಲಿ ನಾವು ಯಾಜಕಾಂಡ ಪುಸ್ತಕಗಳಲ್ಲಿ ಅದನ್ನು ನಾವು ನೋಡುತ್ತೇವೆ. ಪ್ರತಿಷ್ಠಿತನು ಜೀವಿಸಬೇಕಾದ ಜೀವನ ಮಾರ್ಗ ಉಂಟು, ಮಾದರಿ ಉಂಟು. ಆ ಮಾದರಿಯಲ್ಲಿ ಜೀವಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಆದರೆ ಎಚ್ಚರಯುತವಾಗಿ ಜೀವಿಸಬೇಕಾದಂತಹ ಈತನು ತನ್ನ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ಬಿದ್ದು ಹೋದರಿಂದ, ದಲೀಲಳ ಮಡಿಲಲ್ಲಿ ಬಿದ್ದು ಅವನು ಪಾಪಕ್ಕೆ ಒಳಬಿದ್ದು ತನ್ನ ಶಕ್ತಿಯನ್ನೆಲ್ಲ ಕಳಕೊಂಡು, ತನ್ನ ಮಹಿಮೆಯನ್ನೆಲ್ಲ ಕಳಕೊಂಡು ಅವನು ದೇವರಿಂದ ದೂರವಾದನು. ಅದರ ನಿಮಿತ್ತಾರ್ಥ ಫಿಲಿಷ್ಟಿಯರು ಅವನನ್ನು ಹಿಡಿದು ಕಟ್ಟಿ ಅವನ ಕಂಬದ ಮೇಲೆ ಹಾಕಿ ಅವನ ಕಣ್ಣುಗಳನ್ನು ಕಿತ್ತು ಅವನನ್ನು ಪರಿಹಾಸ್ಯ ಮಾಡಿ ಅವರ ವಿನೋದಕ್ಕಾಗಿ ಒಂದು ಹಾಡನ್ನು ಹಾಡುವುದಂತೆ ಅವನಿಗೆ ಹೇಳುವುದು ನಾನು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯರಾದರೆ, ದೇವರಿಗೋಸ್ಕರ ಧೀರ ಕಾರ್ಯವನ್ನು ಮಾಡಬೇಕಾದ ನೀನು, ದೇವರಿಗೋಸ್ಕರ ಮಹತ್ತಾದ ಸಂಗತಿಗಳನ್ನ ಮಾಡಬೇಕಾದ ನೀನು, ಪರರಿಗೆ ನೀನು ಒಂದು ವಿಶೇಷವಾದ ರೀತಿಯಲ್ಲಿ ನೀನು ನಾನುಗಳು ದೇವರ ಮುಂದೆ ಯಾವುದೇ ಕಾರಣಕ್ಕೂ ಪ್ರಯೋಜನವಿಲ್ಲದವರಾಗಿ, ಮನುಷ್ಯರ ನಿಂದೆಗೂ ಅಪಮಾನಕ್ಕೂ ಪರಿಹಾಸಕ್ಕೂ ನಾವು ತುತ್ತಾಗಿ ಮಾರ್ಪಡುತ್ತೇವೆ. ಸಂಸೋನನು ದೇವರಿಂದ ಆಶೀರ್ವದಿಸಲ್ಪಟ್ಟವನಾಗಿದ್ದ.
ದೇವರಿಗೋಸ್ಕರ ಮಹಿಮೆಯ ಕಾರ್ಯಗಳನ್ನು ಮಾಡುತ್ತಾ ಇದ್ದ. ಆದರೆ ಅವನು ಎಚ್ಚರವಾಗಿರಬೇಕಾದ ಸ್ಥಳದಲ್ಲಿ ಎಚ್ಚರವಾಗದೆ ಹೋದದರಿಂದ, ತಾನು ಜಾಗೃತೆಯನ್ನು ವಹಿಸಬೇಕಾದ ಸ್ಥಾನದಲ್ಲಿ ಜಾಗೃತೆಯನ್ನು ವಹಿಸದ ಕಾರಣ ಅವನಿಗೆ ದೇವ ಸಾಮೀಪ್ಯವು, ತನ್ನ ಜೀವಿತದ ಪರಿಶುದ್ಧತೆಯು ನಷ್ಟಪಟ್ಟಿತು. ಅವೆರಡೂ ನಷ್ಟಪಟ್ಟಾಗ ಅವನ ಶಕ್ತಿಯು, ಬಲವು ಕುಂದಿ ಹೋಯಿತು. ನಿನ್ನ ಬಲ ಕುಂದಿ ಹೋಗಲಿಕ್ಕೆ ಕಾರಣವೇನು? ನಿನ್ನ ಶಕ್ತಿ ನಷ್ಟಪಡಲಿಕ್ಕೆ ಕಾರಣವೇನು? ನೀನು ಪಡೆದುಕೊಂಡಂತಹ, ನೀನು ಹೊಂದಿಕೊಂಡಂತಹ, ನೀನು ಪಡೆದಂತಹ ಶಕ್ತಿ, ಆ ದೈವ ತೇಜಸ್ಸು, ಆ ದೇವರ ಮಹಿಮೆ ನಿನ್ನಿಂದ ನಷ್ಟಪಡಲಿಕ್ಕೆ ಕಾರಣವೇನು? ನೀನು ಜಾಗೃತೆಯಿಂದಿರಬೇಕಾದ ಸ್ಥಳದಲ್ಲಿ ನೀನು ಅಲಸ್ಯನಾಗಿ, ಜಾಗ್ರತೆಯಿಂದ ಬದುಕಬೇಕಾದ ಸ್ಥಳದಲ್ಲಿ ನೀನು ಅಲಸ್ಯನಾಗಿ ಮಾರ್ಪಟ್ಟದ್ದು. ಓ, ಪೇತ್ರನ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬರುವಾಗ ಸೈತಾನನ ವಿಷಯದಲ್ಲಿ ಹೀಗೆ ಹೇಳುತ್ತಾ ಇದೆ, ನಿಮ್ಮ ವಿರೋಧಿಯಾಗಿರುವಂತಹ ಸೈತಾನನು ಯಾರನ್ನ ನುಂಗಲಿ, ಯಾರನ್ನ ಹಾಳು ಮಾಡಲಿ ಎಂದು ಅವನು ಪ್ರತಿನಿತ್ಯ ಸುತ್ತುತ್ತಾ ಆತನು ತಿರುಗಾಡುತ್ತಾ ಇದ್ದಾನೆ. ನಿನ್ನನ್ನು ನನ್ನನ್ನು ನಾಶ ಮಾಡುವುದಕ್ಕಾಗಿ ಆದಿಮ ಹವ್ವಳನ್ನ, ಆದಿಮ ಆದಾಮನನ್ನ ಕುಯುಕ್ತಿಯಿಂದ ಅವರ ಜೀವಿತದಲ್ಲಿ ಇದ್ದಂತಹ ದೇವರ ಮಹಿಮೆ ಅವರನ್ನು ಬಿಟ್ಟು ನಷ್ಟವಾಗುವ ಮಟ್ಟಿಗೆ ಕುಯುಕ್ತಿಯಿಂದ ಅವರೊಳಗಡೆ ಪ್ರವೇಶಿಸಿ ಅವರನ್ನು ಅಲಸ್ಯರನ್ನಾಗಿ ಮಾಡಿ, ಜಾಗೃತಿಯಲ್ಲಿ ಬದುಕಬೇಕಾಗಿದ್ದಂತಹ ಮಕ್ಕಳನ್ನ, ಆ ಭಕ್ತರನ್ನ, ಆ ದೇವ ಮನುಷ್ಯರನ್ನ ದಾರಿ ತಪ್ಪಿಸಿ ಡೈವರ್ಟ್ ಮಾಡಿ ದೇವರ ಮಹಿಮೆ ಇಲ್ಲದೆ ಇರುವ ಸಾಧಾರಣ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಿದನು. ಆದಿಕಾಂಡದಿಂದ ಹಿಡಿದುಕೊಂಡು ಪ್ರಕಟಣೆ ಪುಸ್ತಕದವರೆಗೆ ಬರುವಾಗ ಅನೇಕ ವಿಷಯಗಳು ಹೀಗೆ ನಡೆಯುತ್ತಿರುವುದನ್ನು ನಾವು ನೋಡುತ್ತೇವೆ. ದಾವೀದನು ಒಂದು ಸಾರಿ ಯುದ್ಧಕ್ಕೆ ಹೋಗಬೇಕಾದವನು, ತನ್ನ ಸೈನಿಕರೊಂದಿಗೆ, ತನ್ನ ಜೊತೆ ಆ ಸೈನ್ಯ ವೃಂದದವರೊಂದಿಗೆ ರಾಜನಾಗಿರುವವನು ಮುಂದಾಳತ್ವವನ್ನು ವಹಿಸಿಕೊಂಡು, ಆತನು ನಾಯಕ ಸ್ಥಾನವನ್ನು ವಹಿಸಿಕೊಂಡು ಮುಂದೆ 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 ತನ್ನ ಪ್ರಜೆಗಳ ಮುಂದೆ ನಿಲ್ಲಬೇಕಾದವನು ಪ್ರಜೆಗಳನ್ನೆಲ್ಲ, ಸೈನಿಕರನ್ನೆಲ್ಲ ಯುದ್ಧಕ್ಕೆ ಕಳುಹಿಸಿ ಮಗಳಿಯ ಉಪ್ಪರಿಗೆಯ ಮೇಲೆ ಅವನು ಸಂತೋಷ ಪಡುತ್ತಿರುವ ವೇಳೆ ಎಚ್ಚರವಾಗಿರಬೇಕಾದಂಥ ಅವನ ಕಣ್ಣುಗಳು, ಜಾಗೃತೆಯಿಂದಿರಬೇಕಾದ ಅವನ ಕಣ್ಣುಗಳು ಸ್ವಲ್ಪ ಡೈವರ್ಷನ್, ಅದು ತಪ್ಪಿ ಹೋದಾಗ, ಡೈವರ್ಟ್ ಆದಾಗ ಅಲ್ಲಿರತಕ್ಕಂತಹ ಆ ಸ್ನಾನ ಮಾಡುತ್ತಿರುವ ಸ್ತ್ರೀಯ ಕಡೆಗೆ ಅವನ ಶ್ರದ್ಧೆ ಹೋದದರಿಂದ, ಅವನ ಗಮನ ಹೋದದರಿಂದ ಅವನು ಆಕೆಯ ಸಂಗಡ ಪಾಪ ಮಾಡಿ ದೈವಿಕವಾದ ಕೋಪಕ್ಕೂ, ದೈವಿಕವಾದ ಶಾಪಕ್ಕೂ, ದೈವ ತೇಜಸ್ಸು, ದೇವ ಶಕ್ತಿಯು, ದೇವ ಮಹಿಮೆಯು ಅವನು ಕಳಕೊಳ್ಳಬೇಕಾಗಿ ಬಂತು. ನನ್ನನ್ನು ಕೇಳುವ ದೇವ ಜನರೇ, ನನ್ನನ್ನು ಕೇಳುವ ಮನುಷ್ಯರೇ, ನಮ್ಮ ಜೀವನದಲ್ಲಿ ಜಾಗೃತೆ ಬೇಕಾದಲ್ಲಿ ಆಲಸ್ಯರಾಗಿ ನಾವಿರಬಾರದು. ಆಲಸ್ಯತನದಿಂದ ಯಾರು ಸೇವೆ ಮಾಡುತ್ತಾರೋ ಅವರು ಶಾಪಗ್ರಸ್ತರು. ಸತ್ಯವೇದ ವಾಕ್ಯ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಹೀಗೆ ಹೇಳುತ್ತದೆ, ದೇವರು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನು ಎಂಬುದಾಗಿ. ನೀನು ನಾನು ಶಾಪ ಹೊಂದುವುದಕ್ಕಾಗಿ ಅಲ್ಲ ದೇವರನ್ನ ಹಿಂಬಾಲಿಸುವುದು, ದೇವರ ಸೇವೆಯನ್ನು ಮಾಡುತ್ತಿರುವಂಥದ್ದು, ದೇವರ ಹೆಸರಿನಲ್ಲಿ ನಿಂತುಕೊಳ್ಳುವಂಥದ್ದು ಶಾಪವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅಲ್ಲ. ಮತ್ತೆ ಯಾತಕ್ಕೋಸ್ಕರ? ನಾನು ನೀನು ಆಶೀರ್ವಾದವನ್ನು ಹೊಂದುವುದಕ್ಕಾಗಿ, ಶುಭವನ್ನು ಹೊಂದುವುದಕ್ಕಾಗಿ. ನಾವು ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವುದು ಯಾತಕ್ಕೋಸ್ಕರ? ಆಶೀರ್ವಾದಗಳನ್ನು ಪಡೆಯುವುದಕ್ಕಾಗಿ. ನೀನು ನಾನು ಜೀವಿಸಬೇಕಾದ ಜಾಗೃತಿಯಲ್ಲಿ ಜೀವಿಸದೆ ಹೋದರೆ, ನೀನು ನಾನು ಜೀವಿಸಬೇಕಾದ ದೇವರಲ್ಲಿನ ಆಸಕ್ತಿಯಿಂದ ಬದುಕದೆ ಹೋದರೆ, ಸೈತಾನ್ ನಮ್ಮನ್ನು ವಂಚಿಸಿ ಮೋಸಪಡಿಸಿ ನಮ್ಮ ಶಕ್ತಿಯನ್ನು, ನಮ್ಮ ಬಲವನ್ನು ನಾಶ ಮಾಡಿಬಿಡುತ್ತಾನೆ, ನಮ್ಮನ್ನು ವಂಚಿಸಿ ಬಿಡುತ್ತಾನೆ. ಆದುದರಿಂದ ಜಾಗೃತೆ ಬೇಕಾದಲ್ಲಿ, ಆಸಕ್ತಿಯಿಂದ ಇರಬೇಕಾದ ಸ್ಥಳದಲ್ಲಿ ನೀನು ನಾನು ಜಾಗೃತೆ ಇಲ್ಲದೆ, ಆಸಕ್ತಿ ಇಲ್ಲದೆ ನೀನು ಜೀವಿಸಬಾರದು. ಇಲ್ಲಿ ಕರ್ತನ ಸೇವೆಯನ್ನು ಮಾಡುವಾಗ ಹೇಗೆ ಮಾಡಬೇಕು? ಜಾಗೃತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆಯನ್ನು ಮಾಡುವವರಾಗಿರಿ ಎಂದು ಪೌಲನು ಎಚ್ಚರಿಸಿ ಹೇಳುತ್ತಾನೆ.
ಪೌಲನ ಜೀವಿತದಲ್ಲಿ ಅನೇಕ ಅನುಭವಗಳು ಉಂಟು. ಅವನ ಜೀವಿತದಲ್ಲಿ ಬಹಳ ಜೀವಿತದ ಅನುಭವಶಾಲಿಯಾಗಿದ್ದಾನೆ. ಕ್ರೈಸ್ತ ಸೇವೆಯನ್ನು ಮಾಡಿ, ಉತ್ತಮ ಹೋರಾಟವನ್ನು ಮಾಡಿ, ನಂಬಿಕೆಯನ್ನು ಕಾಪಾಡಿಕೊಂಡು ವೃದ್ಧಾಪ್ಯದವರೆಗೂ, ತನ್ನ ಕೊನೆಯ ಉಸಿರಿನ ಸಮಯದವರೆಗೂ ರಕ್ತಸಾಕ್ಷಿಯಾಗಿ ಆ ರೋಮ್ ಪಟ್ಟಣದಲ್ಲಿ ಆತನು ಈಗೋ ರಕ್ತಸಾಕ್ಷಿ ಆಗುವವರೆಗೂ ತನ್ನ ಜೀವನದಲ್ಲಿ ಅನೇಕ ವಿಷಯಗಳನ್ನು ಕ್ರೈಸ್ತ ಸಭೆಗೂ, ಕ್ರೈಸ್ತ ವಿಶ್ವಾಸಿಗಳಿಗೂ, ಅಥವಾ ಕ್ರಿಸ್ತನ ಮೇಲಿನ ನಂಬಿಕೆ ಇರತಕ್ಕಂತಹ ಪ್ರತಿಯೊಂದು ವ್ಯಕ್ತಿಗಳಿಗೂ ತನ್ನ ಜೀವನದಲ್ಲಿ ಎಚ್ಚರಿಕೆಯಿಂದ ಬದುಕಬೇಕಾದ ಅನೇಕ ಸಂಗತಿಗಳು ತನಗೆ ಹೇಳಿಕೊಡುವುದಕ್ಕೆ ಅನುಭವವಿತ್ತು. ಪ್ರಿಯರೇ, ನಾವು ಜಾಗ್ರತೆ ಬೇಕಾದಲ್ಲಿ ಅಲಸ್ಯರಾಗಿ ಹೋಗದೆ ಈ ದಿವಸಗಳು ಆಸಕ್ತಿಯಿಂದ, ಜಾಗೃತೆಯುಳ್ಳವರಾಗಿ, ಎಚ್ಚರಿಕೆಯುಳ್ಳವರಾಗಿ ಕರ್ತನ ಸೇವೆಯನ್ನು ಮಾಡಿಕೊಳ್ಳೋಣ. 91ನೇ ಕೀರ್ತನೆ 14ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸುವೆನು ಎಂದು ಸತ್ಯವೇದ ವಾಕ್ಯ ನಮಗೆ ಕಲಿಸುತ್ತದೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನನ್ನನ್ನು ಕೇಳುವ ಎಲ್ಲ ವೀಕ್ಷಕರೇ, ಇವತ್ತು ನಾನು ನಿಮಗೆ ಹೇಳುತ್ತೇನೆ, ನೀನು ಜಾಗೃತೆಯುಳ್ಳವನಾಗಿ, ದೇವರಲ್ಲಿ ಆಸಕ್ತಿ ಭರಿತನಾಗಿ ಕರ್ತನ ಕಾರ್ಯವನ್ನು ನೀನು ಮಾಡು. ಹಾಗೆ ನೀನು ಮಾಡುವಾಗ ನಿನ್ನ ವಿರೋಧಿಯಾಗಿರುವ ಸೈತಾನನು ನಿನ್ನನ್ನು ನಾಶ ಮಾಡುವುದಕ್ಕೆ, ನಿನ್ನನ್ನು ಇಲ್ಲದಂತೆ ಮಾಡುವುದಕ್ಕೆ, ನಿನ್ನನ್ನು ದಾರಿ ತಪ್ಪಿಸುವುದಕ್ಕೆ ಅವನು ಯಾವುದೆಲ್ಲ ಮಾರ್ಗದಿಂದ ಬಂದರೂ ಕೂಡ ನೀನು ಸೈತಾನನ ತಂತ್ರೋಪಾಯಗಳನ್ನ ತಿಳಿದು ಎಚ್ಚರ ವಹಿಸಿಕೊಂಡು ಅವನನ್ನು ಜರಗಿ, ಅವನನ್ನು ಗೆದ್ದು ಜಯಭರಿತವಾದ ಸೇವೆಯನ್ನು ಮಾಡಲಿಕ್ಕೆ ನಿನ್ನಿಂದ ನನ್ನಿಂದ ಸಾಧ್ಯವಾಗುತ್ತದೆ. ಅನೇಕ ಸಾರಿ ಸೈತಾನನು ಕುಯುಕ್ತಿಯಿಂದ ಯಾವ ಮಾರ್ಗದಲ್ಲಿ ಬರುತ್ತಾನೆಂಬುದು ನಿನಗೆ ಅವನ ತಂತ್ರಗಳನ್ನು ತಿಳಿಯಲಿಕ್ಕೆ, ಅದನ್ನು ಗ್ರಹಿಸಿಕೊಳ್ಳಲಿಕ್ಕೆ, ಅದರ ಆ ಕುಯುಕ್ತಿಯ ಮರ್ಮವನ್ನು ನಿನಗೆ ಗೊತ್ತಾಗದ ಕಾರಣ ಶತ್ರು ಸೈತಾನ ವಂಚನೆಗೆ ನೀನು ಗುರಿಯಾಗಿ ನಾಶವಾಗಿ ಹೋಗುತ್ತಿ. ದೀರ್ಘಕಾಲ ಕರ್ತನ ಸೇವೆ ಮಾಡಬೇಕಾದ ನೀನು ಕರ್ತನು ಬರುವ ತನಕ ಮೇಘ ಪ್ರತ್ಯಕ್ಷತೆಯಲ್ಲಿ ನಿನ್ನನ್ನು ರೂಪಾಂತರಪಡಿಸಿ ಆತನ ಸನ್ನಿಧಿಯಲ್ಲಿ ಸೇರಿಸಿಕೊಳ್ಳುವ ಸಮಯದವರೆಗೆ ಕರ್ತನ ಸೇವೆಯಲ್ಲಿ ಇರಬೇಕಾದ ನಿನ್ನನ್ನು ನಿನ್ನ ಆಯುಷ್ಯನ ಅರ್ಧ ಸ್ಥಾನದಲ್ಲೇ, ನಿನ್ನ ಜೀವನದ ಇನ್ನೂ ಕೊನೆಗೊಳ್ಳುವುದಕ್ಕಿಂತ ಮುಂಚಿತವಾಗಿಯೇ ನಿನ್ನನ್ನು ಆಕ್ರಮಿಸಿ, ನಿನ್ನ ಶಕ್ತಿಯನ್ನು ತೆಗೆದುಹಾಕಿ, ನಿನ್ನ ಬಲವನ್ನು ಇಲ್ಲದಂತೆ ಮಾಡಿ, ನಿನ್ನನ್ನು ಸೇವೆಯಲ್ಲಿಯೂ ಕಾಣದಂತೆ ಮಾಡಿ, ನಿನ್ನನ್ನು ಎತ್ತಿ ಬೀಸಾಕುವ ಕೆಲಸ ಶತ್ರು ಸೈತಾನು ಮಾಡುತ್ತಾ ಇರುತ್ತಾನೆ. ಆದುದರಿಂದ ನೀನು ನಾನು ಎಚ್ಚರವಾಗಿರಬೇಕು. ಒಂದು ವಾಹನವನ್ನು ಓಡಿಸಬೇಕಾದರೆ ಇವತ್ತು ನಾವು ಎಚ್ಚರದಿಂದ ವಾಹನವನ್ನು ಓಡಿಸದೆ ಹೋದರೆ ಅಪಘಾತಗಳು ಸಂಭವಿಸುವುದು ಖಂಡಿತ. ಇವತ್ತು 100ಕ್ಕೆ 99 ಅಪಘಾತಗಳು ಮನುಷ್ಯನ ಅಲಸ್ಯತನ. ನಾನು ಕೂಡ ವಾಹನವನ್ನು ಓಡಿಸುತ್ತಾ ಇರ್ತೇನೆ. ಕೆಲವು ಸಾರಿ ನನ್ನಲ್ಲಿಯೂ ಕೂಡ ಜಾಗ್ರತೆ ಇಲ್ಲದ ಅನುಭವಗಳು ಬಂದಾಗ ಇದು ನಾನು ಮಾಡಿದ್ದು ತಪ್ಪು, ಆದದರಿಂದಲೇ ಇದು ಸಂಭವಿಸಿತು ಎಂಬುದಾಗಿ ನನ್ನಷ್ಟಕ್ಕೆ ನನಗೆ ಅರಿವು ಬಂದಂತಹ ಸನ್ನಿವೇಶಗಳು ನನ್ನ ಮುಂದೆ ಉಂಟು. ನಾವು ಕೂಡ ಹಾಗೆ ಮಾಡುವುದಿಲ್ಲವೋ? ಎಷ್ಟೋ ಸಾರಿ ಜಾಗೃತೆ ಬೇಕಾದಲ್ಲಿ ನಾವು ಎಚ್ಚರ ವಹಿಸುತ್ತಾ ಇಲ್ಲ. ವಾಹನವನ್ನು ಓಡಿಸಿಕೊಂಡು ಹೋಗುವಾಗ, ಮಾರ್ಗದಲ್ಲಿ ಹೋಗುವಾಗ ಬಹಳ ವಾಹನಗಳು, ಬಹಳಷ್ಟು ಓಡಾಡುತ್ತಿರುವ ವಾಹನಗಳ ಮಧ್ಯದಲ್ಲಿ ಮೊಬೈಲ್ ಫೋನ್ ರಿಂಗ್ ಆದರೆ ತಕ್ಷಣ ನಾವು ಅದನ್ನು ಆನ್ ಮಾಡಿ ನಮ್ಮ ಹೆಡಕಿನಲ್ಲಿ ಇಟ್ಟುಕೊಂಡು ತಲೆ ಬಾಗಿಸಿ ಅದರ ಧ್ಯಾನದಲ್ಲಿ ವಾಹನ ಓಡಿಸುತ್ತೇವೆ. ಮುಂದಿನಿಂದ ಬರುವಂಥ ವಾಹನ ನಮ್ಮ ವಾಹನಕ್ಕೆ ಅಪ್ಪಳಿಸಿ ನಾವು ಬಿದ್ದು ನಾಶವಾಗುತ್ತೇವೆ, ಅಥವಾ ನಾವು ಇನ್ನೊಬ್ಬರನ್ನ ಹೋಗಿ ತಾಕಿ ಅವರು ಬಿದ್ದು ಮರಣಕ್ಕೆ ಈಡಾಗುತ್ತಾರೆ. ಕಾರಣವೇನು? ನಮ್ಮ ಜಾಗ್ರತೆ ಇಲ್ಲದ ಅನುಭವ. ಫೋನ್ ಕಾಲ್ ಬಂದರೆ ನೀನು ಅದನ್ನು ತೆಗೆಯೋದಕ್ಕಿಂತ ಮುಂಚೆ ಬದಿಗೆ ಸರಿಸಿ ನಿನ್ನ ವಾಹನವನ್ನು ದೂರ ನಿಲ್ಲಿಸಿ ಅದನ್ನು ಸ್ಟ್ಯಾಂಡ್ ಮೇಲೆ ನಿಲ್ಲಿಸಿಕೊಂಡು ನಂತರ ನೀನು ಅದನ್ನು ಜಾಗೃತೆಯಿಂದ ಆ ಫೋನ್ಗೆ ಆನ್ಸರ್ ಮಾಡಿದರೆ, ಅಥವಾ ಆ ಫೋನ್ ರಿಂಗ್ ಆಗುತ್ತಿರುವಾಗ ಅದು ರಿಂಗ್ ಆಗಿ ನಿಂತು ಸ್ವಲ್ಪ ಸಮಯ ನೀನು ತಲುಪಬೇಕಾದ ಸ್ಥಳಕ್ಕೆ ಹೋಗಿ ಅದಕ್ಕೆ ನೀನು ಅಟೆಂಡ್ ಆದರೆ ಅಪಘಾತಗಳಿಂದ ಬಿಡುಗಡೆ ಆಗ್ತದೆ. ತೂಕಡಿಸುವಿಕೆಯಿಂದ, ನಿದ್ರೆಯಿಂದ ವಾಹನ ಓಡಿಸುವಂಥ ವ್ಯಕ್ತಿಗೆ ಒಂದು ಸ್ವಲ್ಪ ನಿದ್ರೆಯ ಸ್ಥಿತಿ ಬಂದರೆ
ತಕ್ಷಣವೇ ವಾಹನವನ್ನು ಬದಿಗಿಟ್ಟು ಅದನ್ನು ಬದಿಗೆ ನಿಲ್ಲಿಸಿ ನಿನಗೂ ರಕ್ಷಣೆ ಉಂಟಾಗುವಂತೆ, ನಿನಗೂ ಅಪಾಯವಾಗದಂತೆ, ನಿನ್ನ ಜೊತೆಯಲ್ಲಿ ಸಂಚಾರ ಮಾಡುವವರಿಗೂ ಅಪಘಾತಗಳು ಸಂಭವಿಸದೆ ಇರುವುದಕ್ಕೋಸ್ಕರ ಆ ನಿದ್ರೆಯ ಸ್ಥಿತಿಯಿಂದ ನೀನು ಪರಿಪೂರ್ಣ ಎಚ್ಚರಗೊಳ್ಳುವ ಆ ಸ್ಥಿತಿಯಲ್ಲಿ ನಿನಗಿಲ್ಲದಿದ್ದರೆ ನಿನ್ನ ವಾಹನವನ್ನು ಬದಿಗಿಟ್ಟು ಅಲ್ಪ ವಿಶ್ರಾಂತಿ ಹೊಂದಿ ಅಥವಾ ಸ್ವಲ್ಪ ಮುಖವನ್ನು ತೊಳೆದುಕೊಂಡು ನೀನು ಎಚ್ಚರವಾಗಿ ವಾಹನವನ್ನು ನಡೆಸುವುದಕ್ಕೆ ನೀನು ಮುಂದಾಗುವಾಗ ಸುರಕ್ಷಿತವಾಗಿ ಹೋಗುತ್ತೆ. ಎಚ್ಚರಿಕೆ ಬೇಕಾದಲ್ಲಿ, ಜಾಗೃತೆಯಿಂದಿರಬೇಕಾದಲ್ಲಿ, ನೀನು ಆಲಸ್ಯದಿಂದ ಜಾಗೃತೆ ಇಲ್ಲದೆ ಹೋದರೆ ಅಪಘಾತಗಳು ಸಂಭವಿಸುವುದು ನಿಶ್ಚಯ. ಸೇವೆಯಲ್ಲಿ ಬಿದ್ದು ಹೋಗುವುದು ಖಂಡಿತ. ನಿನ್ನ ಸೇವೆಯಲ್ಲಿ ನೀನು ಉನ್ನತಿಗೆ ಬರಲಾರದೆ ನಾಶವಾಗುವುದು ಖಂಡಿತ. ಆದುದರಿಂದ ಪೌಲ ಹೇಳುತ್ತಾನೆ, ಕರ್ತನ ಸೇವೆಯನ್ನು ಮಾಡುವಂಥವರೇ, ನಾವು ಕರ್ತನನ್ನು ನಂಬುವಂತಹ ದೇವರ ಮಕ್ಕಳೇ, ಕ್ರಿಸ್ತಿಯ ಜೀವಿತವನ್ನು ಮಾಡುವಂತಹ ವಿಶ್ವಾಸಿಗಳೇ, ಕ್ರೈಸ್ತ ವಿಶ್ವಾಸದ ಜೀವಿತ ಬಹಳ ಜಾಗೃತೆಯಿಂದ ಮಾಡತಕ್ಕದ್ದು, ಪವಿತ್ರತೆಯಿಂದ ಮಾಡತಕ್ಕದ್ದು, ಆಲಸ್ಯತನದಿಂದ ಅಲ್ಲ, ಅದು ಬಹಳ ಆಸಕ್ತಿ ಭರಿತವಾದ ಜೀವನವಾಗಿರಬೇಕು. ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ಆಲಸ್ಯರಾಗಿ ಜೀವನದಲ್ಲಿ ಭಕ್ತಿ ಇದ್ದರು, ಆ ಪ್ರಾರ್ಥನೆಯ ಜೀವಿತ ಇದ್ದರು, ಆ ವಾಕ್ಯದ ಧ್ಯಾನವಿದ್ದರೂ ಕೂಡ, ಇವೆಲ್ಲಗಳಿದ್ದರೂ ಕೂಡ ಅವರ ಆಲಸ್ಯತನದ ಜೀವನವನ್ನು ಮಾಡುತ್ತಾರೆ. ಚರ್ಚಿಗೆ ಹೋಗುತ್ತಾರೆ, ಆರಾಧನೆ ಮಾಡುತ್ತಾರೆ, ವಾಕ್ಯ ಕೇಳುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಕಾಣಿಕೆ ಕೊಡುತ್ತಾರೆ, ದಶಮ ಭಾಗ ಕೊಡುತ್ತಾರೆ, ಎಲ್ಲವನ್ನು ಮಾಡುತ್ತಾರೆ. ಆದರೆ ಆಲಸ್ಯ ಭರಿತವಾದ ಜೀವನ ಮಾಡುತ್ತಾರೆ. ಪ್ರಾರ್ಥನೆ ಮಾಡುವ ನಿನಗೆ, ವಾಕ್ಯ ಓದುವ ನಿನಗೆ, ದೇವರನ್ನ ಪ್ರಾರ್ಥಿಸುವ ನಿನಗೆ, ಸಭೆಗೆ ಹೋಗುತ್ತಿರುವ ನಿನಗೆ, ದೇವರನ್ನ ಪ್ರಾರ್ಥಿಸುವ ನಿನಗೆ ಹೇಗೆ ಆಲಸ್ಯತನದಿಂದ ಜೀವಿಸಲಿಕ್ಕೆ ಸಾಧ್ಯ? ಜಾಗೃತೆ ಇಲ್ಲದೆ ಹೇಗೆ ಬದುಕಲಿಕ್ಕೆ ಸಾಧ್ಯ? ಜಾಗೃತೆಯಿಂದಲೂ ಆಸಕ್ತಿಯಿಂದಲೂ ತುಂಬಿದ ಜೀವಿತವೇ ಕ್ರೈಸ್ತ ಜೀವಿತ. ಯೇಸು ಕ್ರಿಸ್ತನು ತನ್ನನ್ನು ಶೋಧಿಸಿಕೊಂಡು ತನ್ನ ಸೇವೆಯ ಪ್ರಾರಂಭ ಕಾಲಘಟ್ಟದಲ್ಲಿ ಆತನ ಸೇವೆ ನಡೆಯಬಾರದು, ಜರಗಬಾರದೆಂಬಂತಹ ಸ್ಥಿತಿಯಲ್ಲಿದ್ದುಕೊಂಡು ಸೈತಾನನು ಯೇಸುವನ್ನು ಹಡವಿಗೆ ಕರ್ಕೊಂಡು ಹೋದನು. ಸೈತಾನನ ಜಯಿಸಿದು ಯೇಸು ಕ್ರಿಸ್ತನು ಜಾಗೃತೆಯಿಂದ, ಎಚ್ಚರಿಕೆಯಿಂದ ಅವನ ಒಂದೊಂದು ಮಾತುಗಳಿಗೂ, ಅವನ ಒಂದೊಂದು ಆಲೋಚನೆಗಳಿಗೂ ತಕ್ಕಂತೆ ದೈವ ವಾಕ್ಯದಿಂದ ಪ್ರತ್ಯುತ್ತರವನ್ನು ಕೊಟ್ಟು ಸೈತಾನನು ಹೇಳಿದ ಪ್ರತಿ ಆಲೋಚನೆಗಳನ್ನು ಜಯಿಸಿ ನಿಂತನೆಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ಬಹಳ ಜಾಗೃತೆಯುಳ್ಳವನಾಗಿದ್ದನು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಹಾವಿನಂತೆ ಬುದ್ಧಿಯುಳ್ಳವರು, ನೀವು ಜ್ಞಾನವುಳ್ಳವರು, ವಿಶೇಷ ಪಂಡಿತರಾಗಿ ಜೀವಿಸಬೇಕು, ಪಾರಿವಾಳದಂತೆ ನೀವು ನಿಷ್ಕಳಂಕರಾಗಿರಬೇಕು, ಶುದ್ಧವುಳ್ಳವರಾಗಿರಬೇಕು, ನಿರ್ಮಲವುಳ್ಳವರಾಗಿರಬೇಕು. ಪಾರಿವಾಳವು ಎಷ್ಟು ಅಶುದ್ಧಿಯನ್ನು ಇಚ್ಛಿಸುವುದಿಲ್ಲ, ಅಶುದ್ಧ ಇರುವ ಸ್ಥಳದಲ್ಲಿ ಅದು ನಡೆಯುವುದಿಲ್ಲ, ಕೂತುಕೊಳ್ಳುವುದಿಲ್ಲ, ಅದು ಪರಿಶುದ್ಧವಾಗಿರುವ ಸ್ಥಳದಲ್ಲಿ ವಾಸಿಸುವಂಥದ್ದು. ಹಾಗಾದರೆ ನನಗೂ ನಿನಗೂ ಆ ಜಾಗ್ರತೆ ಬರಲಿ, ಆ ಪವಿತ್ರತೆ ಬರಲಿ, ಆ ಆಸಕ್ತಿ ಬರಲಿ. ಹಾಗೆ ಇದ್ದರೆ ನೀನು ನಾನು ಸೇವೆಯಲ್ಲಿ ಬಹುಕಾಲ ಕರ್ತನಿಗಾಗಿ ನಿಂತುಕೊಳ್ಳಬಹುದು. ಯಾವುದೇ ವಿಧವಾದ ರೀತಿಯಲ್ಲಿ ಬಿದ್ದು ನಾಶವಾಗಿ ಹೋಗದೆ ನಾವು ಕರ್ತನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬಹುದು. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಆಸಕ್ತಿಯಿಂದ ಸೇವೆ ಮಾಡಿದರೆ ಅದಕ್ಕೆ ದೊಡ್ಡ ಆಶೀರ್ವಾದಗಳಿದೆ ಪ್ರಿಯರೇ. 1 ಕೊರಿಂಥಿ 15ನೇ ಅಧ್ಯಾಯ ಅದರ ಕೊನೆಯ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ. ಅಪೊಸ್ತಲನಾದ ಪೌಲನು ತನ್ನ ವಚನದಲ್ಲಿ ಹೀಗೆ 58ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾ ಇದ್ದಾನೆ, ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಸೇವೆಯನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವರಾಗಿರಿ. ಯಾರು ಆಸಕ್ತಿ ಭರಿತವಾದ ರೀತಿಯಲ್ಲಿ ಸೇವೆಯನ್ನು ಮಾಡುತ್ತಾರೋ, ದೇವರ ಮೇಲೆ ಭಕ್ತಿಯುಳ್ಳವರಾಗಿ, ದೇವರ ಕಡೆಗೆ ಜಾಗೃತೆಯುಳ್ಳವರಾಗಿ, ದೈವಿಕ ವಿಷಯದಲ್ಲಿ ಎಚ್ಚರವುಳ್ಳವರಾಗಿ, ದೇವರ ಕಾರ್ಯಗಳನ್ನ ಮಾಡತಕ್ಕಂತಹ ಪ್ರತಿ ಗಳಿಗೆಯು ಪ್ರತಿ ನಿಮಿಷವೂ ಬಹಳ ಅಲರ್ಟ್ ಉಳ್ಳವರಾಗಿ, ಎಚ್ಚರವುಳ್ಳವರಾಗಿ, ಶ್ರದ್ಧಾಳುಗಳಾಗಿ ಯಾರು ಕರ್ತನ ಸೇವೆಯನ್ನು ಮಾಡುತ್ತಾರೋ ಅವರ ಸೇವೆಗೆ ಒಂದು ಪ್ರತಿಫಲವಿದೆ. ಅತ್ಯಾಸಕ್ತಿ ಭರಿತವಾದ ಸೇವೆ,
ಹಗಲು ರಾತ್ರಿ ಎಂದಿಲ್ಲ, ಸಮಯ ಕಾಲ ಎಂದಿಲ್ಲ, ದೀರ್ಘಕಾಲ ಕರ್ತನ ಸೇವೆಯಲ್ಲಿ ಜಾಗೃತೆಯಿಂದ ನಿನ್ನನ್ನು ನೀನು ಕಾಪಾಡಿಕೊಂಡು ಆಸಕ್ತಿ ಭರಿತವಾದ ಸೇವೆಯಲ್ಲಿ ನಿಮ್ಮನ್ನು ನಮ್ಮನ್ನು ತೊಡಗಿಸಿಕೊಳ್ಳುವಾಗ ಪರಲೋಕದ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿರುತ್ತಾನೆ. ಆದುದರಿಂದ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಎಚ್ಚರವುಳ್ಳವರಾಗಿ, ಗಮನವುಳ್ಳವರಾಗಿ, ಶ್ರದ್ಧಾಳುಗಳಾಗಿ ಕರ್ತನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ ಎಂದು ಹಾರೈಸುತ್ತಾ, ಪ್ರತಿಫಲವನ್ನು ಕೊಡುವ ಕರ್ತನಿಂದ ಆಶೀರ್ವಾದ ಪಡೆದುಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಪರಿಶುದ್ಧನಾದ ದೇವರೇ, ಕರ್ತನ ಸೇವೆಯಲ್ಲಿ ನಾವು ಜಾಗೃತೆಯುಳ್ಳವರಾಗಿ, ಆಸಕ್ತಿ ಭರಿತರಾಗಿ ನಿನ್ನ ಸೇವೆ ಮಾಡುವುದಕ್ಕೆ ನಮಗೆ ನಿನ್ನ ವರವನ್ನು ಅನುಗ್ರಹಿಸು. ಯಾರಾದರೂ ಕ್ರಿಸ್ತೀಯ ಜೀವಿತದಲ್ಲಿ ಕರ್ತನೆ ಜಾಗ್ರತೆ ಇಲ್ಲದೆ ಆಲಸ್ಯರಾಗಿ ತಮ್ಮ ಜೀವಿತವನ್ನು ತೊಡಗಿಸುತ್ತಿರುವುದಾದರೆ ಈ ದಿನದ ದೈವ ವಾಕ್ಯ ಅವರನ್ನ ಎಚ್ಚರಿಸಿ ಜಾಗೃತೆಯುಳ್ಳವರಾಗಿ, ಆಸಕ್ತಿ ಭರಿತ ಜೀವಿತವುಳ್ಳವರಾಗಿ, ಪವಿತ್ರ ಜೀವಿತಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಜೀವಿಸುವುದಕ್ಕೆ ಈ ಜೀವವುಳ್ಳ ವಾಕ್ಯಗಳು ಅವರಿಗೆ ಪ್ರೇರಣೆಯನ್ನು ಕೊಡಲಿ. ಅವರ ಪರಿಶುದ್ಧ ಜೀವಿತದಲ್ಲಿ ಜೀವಿಸಿ ಶುಭವನ್ನು, ಆಶೀರ್ವಾದವನ್ನು ಪಡೆಯಲಿ. ಈ ದೈವಿಕವಾದ ಶುಭ ವಾರ್ತೆಯು ಅವರ ಜೀವಿತವನ್ನು ಕಟ್ಟಲಿ ಎಂದು ಹಾರೈಸುತ್ತೇನೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್.